ನಮಸ್ತೆ ವೀಕ್ಷಕರೇ, ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹಳೆಯ ಕಾಲದಿಂದಲೇ ಆಯುರ್ವೇದದಲ್ಲಿ ಮಹತ್ವ ಪಡೆದಿರುವ ಒಂದು ಶಕ್ತಿಯುತ ಔಷಧಿ ಬೇರಿನ ಬಗ್ಗೆ ತಿಳಿಯೋಣ. ಅದು ಅಶ್ವಗಂಧ ಬೇರು. ಅಶ್ವಗಂಧ ಒಂದು ಸಣ್ಣ ಗಿಡವಾಗಿದ್ದು ಅದರ ಬೇರು ಹೆಚ್ಚು ಉಪಯೋಗವಾಗುತ್ತದೆ. ಅಶ್ವಗಂಧ ಬೇರು ಒಣಗಿದಾಗ ವಿಶಿಷ್ಟವಾದ ವಾಸನೆ ಬರುತ್ತದೆ. ಹಳೆಯ ಕಾಲದಿಂದಲೇ ಅಶ್ವಗಂಧ ಬೇರನ್ನು ನೈಸರ್ಗಿಕ ಆರೈಕೆಯಲ್ಲಿ ಬಳಸಲಾಗುತ್ತಿದೆ. ಅಶ್ವಗಂಧ ಆಯುರ್ವೇದದಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಅಶ್ವಗಂಧ ಬೇರಿನಲ್ಲಿ ನೈಸರ್ಗಿಕ ಗುಣಗಳು ಇರುವುದರಿಂದ ಇದನ್ನು ಮನೆಮದ್ದಿನಲ್ಲೂ ಬಳಸುತ್ತಾರೆ. ಅಶ್ವಗಂಧವನ್ನು ದೇಹದ ನೈಸರ್ಗಿಕ ಆರೈಕೆಯ ಭಾಗವಾಗಿ ಬಳಸುತ್ತಾರೆ. ಅದರಲ್ಲೂ ಚಳಿಗಾಲದಲ್ಲಿ ಹೆಚ್ಚು ಬಳಸುವ ಅಭ್ಯಾಸ ಇದೆ. ದೇಹ ದುರ್ಬಲವಾದಾಗ ಅಶ್ವಗಂಧ ದೇಹದ ಸಾಮಾನ್ಯ ಶಕ್ತಿಯನ್ನು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತದೆ. ಹೆಚ್ಚು ಕೆಲಸ ಮಾಡಿದ ನಂತರ ದೇಹ ಸುಸ್ತಾದಾಗ ಅಶ್ವಗಂಧ ದೇಹದ ಆಯಾಸವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ರಾತ್ರಿ ಸಮಯದಲ್ಲಿ ಅಶ್ವಗಂಧ ಬೇರಿನ ಪುಡಿಯನ್ನು ಬೆಚ್ಚಗಿನ ಹಾಲಿನ ಜೊತೆ ಸೇವಿಸುವುದರಿಂದ ದೇಹಕ್ಕೆ ವಿಶ್ರಾಂತಿ ಅನುಭವ ನೀಡುತ್ತದೆ. ದೇಹದ ತೂಕ ಹೆಚ್ಚಿಸಿಕೊಳ್ಳಲು ಬಯಸುವವರು ಅಶ್ವಗಂಧ ಪುಡಿಯನ್ನು ತುಪ್ಪದೊಂದಿಗೆ ಮಿಶ್ರಣ ಮಾಡಿ ಸೇವಿಸಬೇಕು. ಇದರಿಂದ ದೇಹದ ತೂಕ ಹೆಚ್ಚಾಗುತ್ತದೆ. ಒಂದು ಲೋಟ ಬಿಸಿ ಹಾಲಿಗೆ ಅರ್ಧ ಚಮಚ ಅಶ್ವಗಂಧದ ಪುಡಿಯನ್ನು ಬೆರೆಸಿ ರುಚಿಗೆ ಸ್ವಲ್ಪ ಜೇನುತುಪ್ಪ ಅಥವಾ ಕಲ್ಲು ಸಕ್ಕರೆಯನ್ನು ಸೇರಿಸಿ ರಾತ್ರಿ ಮಲಗುವ ಮುನ್ನ ಕುಡಿಯುವುದರಿಂದ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ. ಅಶ್ವಗಂಧ ಮನಸ್ಸಿಗೆ ಶಾಂತ ಅನುಭವ ನೀಡಲು ಸಹ ಸಹಕಾರಿಯಾಗಿದೆ. ಗರ್ಭಿಣಿ ಸ್ತ್ರೀಯರು ಬಳಸಬಾರದು. ಗರ್ಭಾವಸ್ಥೆಯಲ್ಲಿ ಅಶ್ವಗಂಧ ಸೇವನೆಯು ಗರ್ಭಪಾತದ ಅಪಾಯವನ್ನು ಉಂಟು ಮಾಡಬಹುದು. ಆದ್ದರಿಂದ ಇದನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ಹಳ್ಳಿಯಲ್ಲಿ ಕೆಲವರು ಅಶ್ವಗಂಧ ಬೇರನ್ನು ಒಣಗಿಸಿ ಪುಡಿ ಮಾಡಿ ಡಬ್ಬಿಯಲ್ಲಿ ಇಟ್ಟುಕೊಂಡು ಅಗತ್ಯವಾದಾಗ ಸ್ವಲ್ಪ ಪ್ರಮಾಣದಲ್ಲಿ ಬಳಸುತ್ತಿದ್ದರು. ಸ್ನಾಯುಗಳ ಬೆಳವಣಿಗೆಗೆ ಅಶ್ವಗಂಧ ಬೇರು ತುಂಬಾ ಉಪಯುಕ್ತವಾಗಿದೆ. ವ್ಯಾಯಾಮ ಮಾಡುವವರು ಸ್ನಾಯುಗಳ ಚೇತರಿಕೆಗೆ ಪೂರಕವಾಗಿ ಅಶ್ವಗಂಧ ಬೇರಿನ ಪುಡಿಯನ್ನು ವ್ಯಾಯಾಮದ ನಂತರ ಬಿಸಿ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಸೇವಿಸಬೇಕು. ಸಂಧಿ ನೋವಿಗೂ ಅಶ್ವಗಂಧದ ಬೇರು ಉಪಯೋಗವಾಗಿದೆ. ಆಯುರ್ವೇದದಲ್ಲಿ ಸಂಧಿ ಮತ್ತು ಸ್ನಾಯುಗಳ ಅಸ್ವಸ್ಥತೆಯನ್ನು ಕಡಿಮೆ ಮಾಡಲು ಈ ಬೇರನ್ನು ಕಷಾಯ ಅಥವಾ ಚೂರ್ಣ ರೂಪದಲ್ಲಿ ಬಳಸುತ್ತಾರೆ. ಮೆದುಳಿನ ಕಾರ್ಯಕ್ಷಮತೆ ಮತ್ತು ಏಕಾಗ್ರತೆಯನ್ನು ಬೆಂಬಲಿಸಲು ಅಶ್ವಗಂಧ ಬೇರು ಸಹಾಯಕವಾಗಿದೆ. ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಿಸಿಕೊಳ್ಳಲು ಅಶ್ವಗಂಧ ಪುಡಿಯನ್ನು ಹಾಲಿನೊಂದಿಗೆ ಸೇವಿಸಬೇಕು. ಅಶ್ವಗಂಧ ಪುಡಿಯನ್ನು ನೀರು ಅಥವಾ ಗುಲಾಬಿ ನೀರಿನೊಂದಿಗೆ ಬೆರೆಸಿ ಪೇಸ್ಟ್ ಮಾಡಿ ಚರ್ಮಕ್ಕೆ ಹಚ್ಚುವುದರಿಂದ ಚರ್ಮದ ಆರೋಗ್ಯವನ್ನು ಆರೈಕೆ ಮಾಡುತ್ತದೆ. ವಯಸ್ಸಾದವರ ಆರೋಗ್ಯದಲ್ಲೂ ಅಶ್ವಗಂಧದ ಬೇರು ಸಹಾಯ ಮಾಡುತ್ತದೆ. ದೇಹದ ಸಾಮಾನ್ಯ ಶಕ್ತಿ ಮತ್ತು ಚೈತನ್ಯವನ್ನು ಕಾಪಾಡಲು ಈ ಬೇರಿನ ಪುಡಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಬೇಕು. ಹೃದಯದ ಆರೋಗ್ಯವನ್ನು ಅಶ್ವಗಂಧ ಬೇರು ಕಾಪಾಡುತ್ತದೆ. ಬೇರಿನಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಗಳಿರುವುದರಿಂದ ಚೂರ್ಣ ಅಥವಾ ಕಷಾಯ ರೂಪದಲ್ಲಿ ಬಳಸಬೇಕು. ಇದರಿಂದ ಹೃದಯದ ಸಾಮಾನ್ಯ ಆರೋಗ್ಯಕ್ಕೆ ಬೆಂಬಲ ನೀಡುತ್ತದೆ. ಅಶ್ವಗಂಧ ಪುಡಿಯನ್ನು ತೆಂಗಿನ ಎಣ್ಣೆ ಅಥವಾ ಇತರ ನೈಸರ್ಗಿಕ ಎಣ್ಣೆಯಲ್ಲಿ ಬೆರೆಸಿ ತಲೆ ಚರ್ಮಕ್ಕೆ ಹಚ್ಚುವುದರಿಂದ ಕೂದಲಿನ ಬುಡವನ್ನು ಪೋಷಿಸಲು ಮತ್ತು ತಲೆ ಚರ್ಮದ ಆರೋಗ್ಯವನ್ನು ಕಾಪಾಡಲು ಸಹಾಯಕವಾಗುತ್ತದೆ. ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಈ ಬೇರಿನ ಪುಡಿ ಪೂರಕವಾಗಿದೆ. ಕೆಲವು ಅಧ್ಯಯನಗಳಲ್ಲಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಬೆಂಬಲಿಸುವ ಸಾಧ್ಯತೆ ಅಶ್ವಗಂಧ ಬೇರಿನಲ್ಲಿ ಕಂಡುಬಂದಿದೆ. ಆದರೆ ಮಧುಮೇಹ ಇರುವವರು ವೈದ್ಯರ ಸಲಹೆಯೊಂದಿಗೆ ಬಳಸಬೇಕು. ಮಹಿಳೆಯರ ಸಾಮಾನ್ಯ ಆರೋಗ್ಯದಲ್ಲೂ ಅಶ್ವಗಂಧ ಬೇರು ಪಾತ್ರ ವಹಿಸುತ್ತದೆ. ದೇಹದ ಆಯಾಸ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಅಶ್ವಗಂಧ ಬೇರು ಪೂರಕವಾಗಿ ಬಳಸಲಾಗುತ್ತದೆ. ಇದು ಇವತ್ತಿನ ಔಷಧಿ ಬೇರಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇಂತಹ ಹಳ್ಳಿ ಔಷಧಿ ಮಾಹಿತಿಗಾಗಿ ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶುಭ ದಿನ. ಧನ್ಯವಾದಗಳು.